Sir, you know, you are there in Delhi. Sir, ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. Give us some details, sir. How you see the developments which are happening in Delhi, sir? How you see those developments which are happening in Delhi, sir? You are there in the protest. Mr. Rahul Gandhi and Priyanka Gandhi all are protesting. Same thing happening throughout the country. ನೋಡಿಯಪ್ಪ, ನಾವೆಲ್ಲ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಕೆಳಗಡೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಪ್ರತಿಯೊಬ್ಬರು ಕೂಡ ಚಿಂತೆ ಮಾಡ್ತೀವಿ. ಸುಮಾರು 100ಕ್ಕೂ ಹೆಚ್ಚು ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗಿದೆ. ಈಗ ಇಡೀ ದೇಶದ ಯುವಕರು ಮತ್ತು ಇಡೀ ವಿಶ್ವ ನಮ್ಮ ಭಾರತದ ಯುವಕರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಭಾರತ ಟ್ಯಾಲೆಂಟ್ ಹಬ್. ನಮ್ಮ ಟ್ಯಾಲೆಂಟ್ ಇರೋದು ನಮ್ಮ ಭಾರತದಲ್ಲಿ. ನಮ್ಮಲ್ಲಿರುವಂಥ ಟ್ಯಾಲೆಂಟು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋದು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ರೀತಿ ಪೇಪರ್ ಲೀಕ್ಗಳು ಆಯಿತು ಅಂತಂದರೆ ಇದಕ್ಕೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನು ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲ ಪಾರ್ಟಿಯವ್ರದ್ದು ಹಕ್ಕು, ಎಲ್ಲ ಯುವಕರದ್ದು ಹಕ್ಕು. ಸೊ ಅವ್ರ ಮೇಲೆ ಏನು ಈ ರೀತಿ ಲಾಠಿ ಚಾರ್ಜ್ ಮಾಡಿ ತೊಂದರೆ ಕೊಟ್ಟು ಅವ್ರಿಗೆ ಎಲ್ಲ ಟಿ ವಿಗಳ ಚಾನಲ್ಗಳಲ್ಲೂ ಕೂಡ ಎಲ್ಲ ಧಮಕಿ ಹಾಕಿ ಏನು ತೋರಿಸದೇ ಇದ್ದಂಗೆ ಮಾಡಿ ಪಾಪ ಎಲ್ಲೆಲ್ಲಿ ಅವರವರು ವಿಡಿಯೋ ಮಾಡ್ಕೊಂಡಿದ್ರು ಅದನ್ನು ಹಾಕಿದ್ದಾರೆ. ಯೂಟ್ಯೂಬ್ಗಳಲ್ಲಿ ಬಂದಿದೆ, ಅದು ಈಚೆ ಬಂದಿದೆ. ಬಟ್ ಯಾರು ಮೀಡಿಯಾನವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೀಡಿಯಾ ನಾವು ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಕಾರ್ಯಾಂಗ ಅಂತ 4 ಪಿಲ್ಲರ್ಸ್ ಅಂತ ಕರಿತೀವಿ. ಅವ್ರು ಯಾರಿಗೂ ಕೂಡ ಅಲ್ಲಿ ಹತ್ರ ಬರೋಕ್ಕೆ ಬಿಟ್ಟಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹೇಳಿರ್ಬೋದು ನಿಮ್ಮದೇ ಆದಂಥ ಇದನ್ನು ಸೋಷಿಯಲ್ ಮೀಡಿಯಲ್ಲಿ ಬಂದ ಮೇಲೆ ಆಮೇಲೆ ಕೆಲವು ಮಾಧ್ಯಮದವರು ಇದನ್ನು ಪಿಕಪ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಅವರ ಅಭಿಪ್ರಾಯ, ಇದು ಜನರ ಅಭಿಪ್ರಾಯ. ಈಗ ಹೊಸ ಜನರೇಷನ್, ಹೊಸ ಭವಿಷ್ಯ. ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದ್ದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ನಾವು ಭಾಗಿಯಾಗ್ತಾ ಇದ್ದೀವಿ. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳೋದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯಿತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ಮದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ. ಇಲ್ಲ ಅವ್ನು ಯಾರೋ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾವು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತಲಿಲ್ಲ. ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಮ್ಮ ಆಫೀಸ್ ಬರೋದಕ್ಕೆ ನಾವೇನು ಕಾನೂನಲ್ಲಿ ಅವಕಾಶ ಇದ್ದರೆ ಬೇಕಾದ್ರೆ ಬಂದು ಏನು ಬೇಕಾದ್ರೂ ಮಾಡಲಿ. ಇವೆಲ್ಲ ನಡೆದಿದೆ, ಇವೆಲ್ಲ ಬೇಕಾದಷ್ಟು ಪ್ರತಿಭಟನೆ ನಡೆದಿದೆ. ಬಟ್ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ದೇಶದ ಯುವಕರ ಭವಿಷ್ಯ, ಯುವ ಧ್ವನಿ ಇದು. ನಾವು ಇದಕ್ಕೆ ಅವ್ರು ಯಾರಿಗೂ, ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ. ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡುತ್ತಲ್ಲ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ. ಅವ್ರ ಖುಷಿಗೆ ಏನು ಬೇಕಾದ್ರೂ ಮಾತಾಡಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ಹಳ್ಳಿಯಲ್ಲಿ ಹುಟ್ಟೊಬ್ಬ ಮಗ, ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ಎಷ್ಟು ಪರಿಶುದ್ಧವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂಥ ಆಡಳಿತ ಕೊಡ್ತಾ ಇದ್ದೀನಿ.
ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅವ್ರು ಏನು ಬೇಕಾದ್ರೂ On English, sir, please. ಸರ್ English, sir. How you see the development? ದೆಹಲಿಯಲ್ಲಿ ಪ್ರತಿಭಟನೆಯಲ್ಲಿ ಸಂಚುಗಳು ನಡೀತಾ ಇದೆ ಅಂತ ಕಂಟಕ ರೀತಿಯಲ್ಲಿ ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮಾತು ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಟ್ವೀಟ್ ಮಾಡಿದ್ದಾರೆ, ಫಸ್ಟ್ ಡೇನೇ ಟ್ವೀಟ್ ಮಾಡಬೇಕಾಯ್ತಲ್ಲ. ಪ್ರಧಾನಮಂತ್ರಿಗಳು ಆ ದಿನನೇ ಅವರು ಎಚ್ಚೆತ್ಕೋಬೇಕಾಯ್ತಲ್ಲ. ಇಷ್ಟು ಜನ ಈಚೆಗೆ ಬಂದ ಮೇಲೆ ಎಚ್ಚೆತ್ಕೊಳ್ಳೋದಲ್ವಲ್ಲ.